ನಮಸ್ಕಾರ ಎಲ್ಲರಿಗೂ. ಬಿಗಿನ್ ಯುವರ್ ಡೇ ವಿತ್ ಎ ಸ್ಮೈಲ್, ಎಂಡ್ ಯುವರ್ ಡೇ ವಿತ್ ಎ ಸ್ಮೈಲ್. ಯು ವಿಲ್ ಬಿಕಮ್ ದ ಸೈಂಟ್ ಇನ್ ದ ವರ್ಲ್ಡ್ ಅಂತ ಒಬ್ಬ ಬ್ರಿಟಿಷ್ ಕವಿ ಹೇಳ್ತಾನೆ. ಏನು ಅದ್ಭುತವಾಗಿರ್ತಕ್ಕಂಥ ಮಾತು ಅಂತ ಕೇಳಿದರೆ, ನೀನು ಒಂದು ದಿನವನ್ನ ನಗುವಿನೊಂದಿಗೆ ಪ್ರಾರಂಭ ಮಾಡು, ಅದೇ ದಿನವನ್ನ ಅದೇ ನಗುವಿನೊಂದಿಗೆ ಮುಕ್ತಾಯ ಮಾಡು, ನೀ ಜಗತ್ತಿಗೆ ಗುರುಭಕ್ತಿ ಅಂತ ಹೇಳ್ತಾರೆ. ಸ್ನೇಹಿತರೆ, ಮನುಷ್ಯನಾಗಿ ಹುಟ್ಟಿದ ಬಳಿಕ ಕಷ್ಟಗಳಂತಕ್ಕಂಥದ್ದು ಬಂದೇ ಬರ್ತವೆ. ಎಂಥ ಬೆಟ್ಟದಷ್ಟು ಕಷ್ಟ ಬಂದರೂ ಕೂಡ ಅದನ್ನ ನುಗ್ಗಿ ಹೊಡೆಯೋ ಶಕ್ತಿ ನಮ್ಮಲ್ಲಿರಬೇಕಾಗತ್ತ. ಇತರು ಎಸೆಯುವ ಕಲ್ಲುಗಳಿಂದ ಯಾರು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಕಟ್ಟಿಕೊಳ್ಳುತ್ತಾರೋ ಅವರೇನಪ್ಪ ಅಂದ್ರೆ ಯಶಸ್ವಿ ವ್ಯಕ್ತಿಗಳಾಗಕ್ಕೆ ಸಾಧ್ಯ ಆಗುತ್ತ. ಇದು ನಿಜವಾಗಿ ಏನಪ್ಪ ಅಂತಂದ್ರೆ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಹೌದ್ರಿ, ನಿಮಗೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನೀರಿನಲ್ಲಿ ದೋಣಿ ಇರಬೇಕಾಗುತ್ತೆ, ದೋಣಿನಲ್ಲಿ ನೀರಿರಕ್ಕೆ ಸಾಧ್ಯನೇ ಇಲ್ಲ. ಜೀವನದಾಗ ಕನಸುಗಳಿರ್ಬೇಕಾಗುತ್ತ, ಆದರೆ ಕನಸುಗಳೇ ಜೀವನ ಆಗಬಾರ್ದು. ಜೀವನದಾಗ ನೆನಪುಗಳಿರಬೇಕು, ಆದರೆ ನೆನಪುಗಳೇ ಜೀವನ ಆಗಬಾರ್ದು. ಇಲ್ಲಿ ಯಾರಿಗೆ ಯಾರು ಇಲ್ಲ ರೀ, ನಮಗೆ ನಾವೇ ಎಲ್ಲ ರೀ. ಇದನ್ನು ಮಸ್ಟ್ ತಿಳ್ಕೊಬೇಕು ನಾವು. ಯಾಕಂತ ಕೇಳಿದ್ರೆ, ഇരുಳು ಬಂದ ಬಳಿಕ ನೆರಳು ಕೂಡ ನಮ್ಮ ಹತ್ರ ಇರೋದಿಲ್ಲ, ನಮ್ಮ ಹತ್ರ ಇರಲ್ಲ. ಜೀವನ ಅಂತಕ್ಕಂಥದ್ದು ಇಷ್ಟೇ, ಇದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ನಾಯಿಗಳು ಇರ್ತಾವಲ್ಲ, ನಾಯಿಗಳೇನಪ್ಪ ಅಂತಂದ್ರೆ ಗೊತ್ತಿಲ್ಲದ ವ್ಯಕ್ತಿಗಳನ್ನು ನೋಡಿ ಮಾತ್ರ ಬೊಗಳುತ್ತವೆ, ಗೊತ್ತಿರ್ತಕ್ಕಂಥ ವ್ಯಕ್ತಿ ನೋಡಿ ಯಾವತ್ತೂ ಬೊಗಳೋದಿಲ್ಲ ನಾಯಿಗಳು. ಅದಕ್ಕೆ ಜನರಿಗೆ ನಮ್ಮ ಬಗ್ಗೆ ಗೊತ್ತಿರ್ತದ, ನಮ್ಮ ಬಗ್ಗೆ ಗೊತ್ತಿದ್ರೂ ಕೂಡ ಏನಪ್ಪ ಅಂದ್ರ ಹಿಂದೆ ನಮ್ಮನ್ನ ಕುರಿತೇನಪ್ಪ ಅಂದ್ರ ಬೊಗಳುತ್ತಿರ್ತಾರ. ಬೊಗಳೋರ ಬಗ್ಗೆ ವಿಚಾರ ಮಾಡಬಾರದ್ರಿ. ನಮ್ಮನ್ನು ನಾವೇನಪ್ಪ ಅಂದ್ರೆ ಪ್ರೀತಿ ಮಾಡ್ಬೇಕು ಯಾವಾಗಲೂ. ಇನ್ನೊಬ್ಬರು ಅವ್ರು ಆಡ್ತಾರಂತ, ಇನ್ನೊಬ್ಬರು ನಮ್ಮ ಬಗ್ಗೆ ಬೊಗಳ್ತಾರಂತ ಯಾವತ್ತೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡಬಾರದು. ಅವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಗೊತ್ತೇವತ್ತಂದ್ರೆ ನಮ್ಮ ಗುರಿ ಅಂತಕ್ಕಂಥದನ್ನ ಆ ಯೋಚನೆಯಲ್ಲೇ ಸತ್ತು ಹೋಗ್ತಿರ್ತದ. ಅದನ್ನು ನಾವೇನಪ್ಪ ಅಂದ್ರೆ ನೆನಪಿಡಬೇಕಾಗ್ತದೆ, ಅದನ್ನ ಮಸ್ಟ್ ತಿಳ್ಕೊಬೇಕಾಗ್ತದ.